ಈಗ ಉಪೇಂದ್ರ ಅವರ ಸಿನಿಮಾದ ಟೈಟ್ಲ್ಗಳನ್ನ ನಾವು ನೋಡ್ತಾ ಇದ್ದರೆ ಸ್ವಸ್ತಿಕ್ ಆಗಿರ್ಬೋದು, ಓಮ್ ಆಗಿರ್ಬೋದು, ಈಗ ಯು ಐ ಆಗಿರ್ಬೋದು, ಆ ಒಂದು ಸಿಂಬಲ್ ನೋಡಿದ್ರೆ ತಿರುಪತಿಯ ಒಂದು ಸಿಂಬಲ್ ಅದು ನಿಮಗೆ ಗೊತ್ತಾಗುತ್ತೆ. ಸೊ ಇವರು ಹಿಂದೂ ಪರದ ಚಿಹ್ನೆಗಳು ಎದ್ದು ಕಾಣಲಿ ಅನ್ನೋದಕ್ಕೋಸ್ಕರ ಅವರು ಆ ಒಂದು ಸಿನಿಮಾಗಳಿಗೆ ಈ ಥರದ ಒಂದು ಟೈಟ್ಲ್ಗಳನ್ನ ಇಡ್ತಾ ಇದ್ದಾರೆ. ಏನು ಅನಿಸುತ್ತೆ ನಿಮಗೆ ಇದ್ರ ಬಗ್ಗೆ? ಆ ಚಿಹ್ನೆ ಹಿಂದೂ ಪರ ಚಿಹ್ನೆಗಳು ಅಂತ ಯಾರು ಮಾಡಿದ್ದು ಸರ್? ಅದು ಅಂದರೆ ಅದು ಫಸ್ಟ್ ಹುಟ್ಕೊಂಡಿದ್ದು ಆ ಚಿಹ್ನೆಗಳ ಅಲ್ಲ ಹಿಂದುತ್ವನ ನನಗೆ ಗೊತ್ತಿಲ್ಲ. ಅಂದರೆ ಓಮ್ ಅಂತ ಅಂದಾಗ ಅದು ಒಂದು ಮಂತ್ರದ ಒಂದು ಇದಾಗಿರುತ್ತೆ. ಆಗ ಸ್ವಸ್ತಿಕು ಕೂಡ ನಮ್ಮ ಹಿಂದೂ ಪರದಲ್ಲಿ ಒಂದು ಶುಭ ಸಂಕೇತ ಅಂತ ಇಡ್ತೀವಿ. ಈಗ ತಿರುಪತಿ ಅಂದಾಗ ಮೂರು ಒಂದು ನಾಮ, ಯು ಐ ಕೂಡ ಆ ಒಂದು ಸ್ಥಿತಿಯಲ್ಲಿದೆಯಲ್ಲ. ಸೊ ಇದನ್ನು ನೋಡಿದಾಗ ಒಬ್ಬ ಡೈರೆಕ್ಟರಾಗಿ ನೀವೇನು ಥಿಂಕ್ ಮಾಡ್ತೀರಾ ಅಂದರೆ ಅವರು ಹಿಂದೂ ಪರನೂ ಕೂಡ ಜನರಿಗೆ ಪರಿಚಯಿಸ್ಕೊಂಡು ಅದನ್ನು ಬಿಡದೇ ಕರ್ಕೊಂಡು ಹೋಗ್ತಾ ಇದ್ದಾರಾ, ಅಥವಾ ಅವರ ಒಂದು ಆಲೋಚನೆಗಳು ಏನಾಗಿರಬಹುದು ಅಂತ ನಿಮ್ಗೆ ಅನಿಸುತ್ತೆ? ಇಲ್ಲ, ನಾನು ಯಾವತ್ತೂ ಯಾವುದೇ ಒಂದು ಆರ್ಟ್ ಫಾರ್ಮನ್ನು ಅಥವಾ ಕ್ರಿಯೇಟಿವಿಟಿನ ರಿಲಿಜನಿಂದ, ಜಾತಿಯಿಂದ ಅಥವಾ ಯಾವುದೇ ಥರದ ಒಂದು ಈ ಥರದ ಒಂದು ಯೋಚನೆಯಿಂದ ನಾನು ನೋಡಲ್ಲ. ಅದು ನೋಡಲೂಬಾರ್ದು. ನೋಡಿದ್ರೆ ಒಂದು ವೇಳೆ ನಾವು ಆ ಥರ ಆಗಿಬಿಟ್ರೆ ಬೌಂಡ್ರಿ ಆಗಿಬಿಡುತ್ತೆ. ಯಾರಾದರೂ ಒಬ್ಬರು ಹಿಂದೂ ವಿಚಾರವಾಗಿಯೋ ಅಥವಾ ಮುಸ್ಲಿಂ ವಿಚಾರವಾಗಿಯೋ ಅಥವಾ ಕ್ರಿಶ್ಚಿಯನ್ ವಿಚಾರವಾಗಿಯೋ ನಾನು ಒಂದು ಸಿನಿಮಾ ಮಾಡ್ತೀನಿ ಅಂದರೆ ಒಂದು ಕತೆ ಇಟ್ಕೊಂಡು ಮಾಡಿದ್ರೆ ಓಕೆ. ಬಟ್ ನಾನು ಅದೇ ಥರದ್ದೇ ಮಾಡ್ತೀನಿ. ನಾನು ಮುಸ್ಲಿಮ್ಗೆ ಸಂಬಂಧಪಟ್ಟದ್ದೇ ಮಾಡ್ತೀನಿ, ಅಥವಾ ನಾನು ಹಿಂದೂ ಸಂಬಂಧಪಟ್ಟಂಗೆ ಮಾಡ್ತೀನಿ, ಅಥವಾ ನಾನು ಕ್ರಿಶ್ಚಿಯನ್ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ಮಾಡ್ತೀನಿ, ಸಿಖ್ ನಾನು ಅದಕ್ಕೆ ಮಾಡ್ತೀನಿ ಅಂತಂದರೆ ನೀವು ಅಲ್ಲಿಗೆ ಫಿಕ್ಸ್ ಅದರಿಂದ ಆಚೆ ನೀವು ಬರೋಕ್ಕಾಗಲ್ಲ. ಒಂದು ಲಿಮಿಟೇಷನ್ ಹಾಕ್ಕೊಂಡಿದ್ದೀನಿ ನಾನು, ಬೌಂಡ್ರಿ ಅಂತ. ಬಟ್ ಕ್ರಿಯೇಟಿವಿಟಿ ಡಸ್ ನಾಟ್ ಹ್ಯಾವ್ ಎನಿ ಬೌಂಡ್ರೀಸ್. ಸೊ ನಾನು ಅಂದ್ಕೊಳ್ಳೋದು ಆ ಥರದ ಬೌಂಡ್ರಿ ಅವ್ರು ಏನಾದ್ರು ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಐ ಡೋಂಟ್ ಬಿಲೀವ್. ಬಿಕಾಸ್ ಅಂದರೆ ಈಗ ಅವ್ರು ಹಾಕಿರೋದು ಯು ಐ ಅನ್ನೋದು ಅದು ನಾಮ ಥರ ಇದೆ ಕಾಣಿಸುತ್ತೆ, ಹೌದು. ಬಟ್ ಅವ್ರು ಅವರಿಗೆ ಯಾಕಂದ್ರೆ ಮೇ ಬಿ ಈಸ್ ಆಲ್ಸೋ ಹಿಂದೂ, ಅವರು ನೋಡುವ ದೃಷ್ಟಿಕೋನ ಅದರಿಂದ ಇರ್ಬೋದು ಬಿಟ್ಟರೆ. ಬಟ್ ನನಗೆಲ್ಲೂ ಅನಿಸಲ್ಲ ಸರ್, ಆ ಥರ ಇರಬೇಕು ಅಂತ ಏನು ಅನಿಸಲ್ಲ ನನಗೆ. ಯಾಕಂದರೆ ತುಂಬ ಬೇರೆಯಾಗಿ ಯೋಚನೆ ಮಾಡೋದ್ರಿಂದ ಅವ್ರ ದಾರಿನೇ ಬೇರೆ ಇದೆ. ಈವನ್ ಸೂಪರ್ ಅಂದು ಇದು ಯಾವುದು? ಸೂಪರ್ ಅದು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದ್ದು? ಐ ಡೋಂಟ್ ಥಿಂಕ್ ಸೊ. ಬಟ್ ನಾನು ಒಪ್ಪಲ್ಲ ಅದನ್ನು. ಬಟ್ ಆ ಥರ ಅನಿಸಿದ್ರೆ ನೋಡೋರು ಎಲ್ಲವೂ ಅವರವರ ಭಾವಕ್ಕೆ, ಅವರವರ ನೋಟಕ್ಕೆ.